ಕಡ್ಡಾಯ ಕನ್ನಡ ನಾಮಫಲಕ ಅಭಿಯಾನದ ವೇಳೆ ಪೊಲೀಸ್ ದರ್ಪವಾಗಿದೆ. ಕರವೇ ಕಾರ್ಯಕರ್ತರಿಂದ ಕನ್ನಡ ನಾಮಫಲಕ ಅರಿವು ಅಭಿಯಾನ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರ ವಾಹನಕ್ಕೆ ಲಾಠಿಯಿಂದ ಇನ್ಸ್ಪೆಕ್ಟರ್ ಹೊಡೆದಿರುವ ಘಟನೆ ನಡೆದಿದೆ. ಇದು ಪೊಲೀಸರ ದರ್ಪ ಆಗಿರುವಂತದ್ದು. ಕನ್ನಡ ಕಡ್ಡಾಯ ನಾಮಫಲಕ ಅಭಿಯಾನದ ಸಂದರ್ಭದಲ್ಲಿ ತುಮಕೂರು ನಗರದ ಎಂಜಿ ರಸ್ತೆಯಲ್ಲಿ ಕರವೇ ಅಭಿಯಾನವನ್ನು ನಡೆಸ್ತಾ ಇತ್ತು. ತುಮಕೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಈ ರೀತಿಯಾಗಿ ಮಾಡಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಪೊಲೀಸ್ ತಮ್ಮ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂತ. ಆ ವಾಹನಕ್ಕೆ ಲಾಠಿಯಿಂದ ಹೊಡೆದಿದ್ದಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. 9 ಜನ ಕರವೇ ಕಾರ್ಯಕರ್ತರನ್ನ ವಶಪಡಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದೇ ಕೆಲಸ ನೀವೇ ಮಾಡಿ, ನಾವಂತೂ ಹೋಗಲ್ಲ. ನೀವೇ ಮಾಡಿ ದಯವಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.